ಸೊ ನಮ್ಮ ಅಚ್ಚುತು ಸಿಕ್ಕಾಪಟ್ಟೆ ಕ್ವಶನ್ಸ್ ಇರುತ್ತೆ. ಅವ್ನಿಗೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂದರೆ ನಾನು ಹೇಳ್ತೀನಿ. ಸುಮ್ಮನೆ ಅವನು ಏನಾದರೂ ಒಂದು ಕೆಲಸ ಮಾಡ್ತಿರ್ತಾನೆ, ಬಂದ್ಬಿಟ್ಟು ನಾನು ತಲೆ ತಿಂತಾ ಇರ್ತಾನೆ. ಒಟ್ಟಿನಲ್ಲಿ ಏನೋ ಒಂದು ಕ್ವಶನ್ಸ್ ಕೇಳಬೇಕು ಅಷ್ಟೇ. ನಾವೆಲ್ಲರೂ ಹೊರಗಡೆ ಹೋಗ್ತಾ ಇದ್ರೆ, ಅಮ್ಮ ನಾವೀಗ ಹೋಗ್ತಿರ್ತೀವಿ, ಸಡನ್ನಾಗಿ ಆ ಬ್ರಿಡ್ಜ್ ನಮ್ಮ ತಲೆ ಮೇಲೆ ಬಿದ್ದುಬಿಟ್ರೆ, ಆಮೇಲೆ ಅಮ್ಮ ಇವಾಗ ನಾವು ಹೋಗ್ತಾ ಇರ್ತೀವಿ, ಇವಾಗ ಅರ್ಥ ಏನಾದರೂ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗಿಬಿಟ್ರೆ, ಲೈಕ್ ಈಗ ಆರೆಂಜು ಕಟ್ ಮಾಡಿದ್ರೆ ಹೆಂಗೆ ಸ್ಲೈಸಸ್ ಇರುತ್ತಲ್ಲ ಆ ಥರ, ಅಂದರೆ ಅಮೇರಿಕಾ ಬೇರೆ ಆಗಿಬಿಡುತ್ತೆ, ಇಂಡಿಯಾ ಬೇರೆ ಆಗಿಬಿಡುತ್ತೆ. ಅವಾಗ ಏನು ಮಾಡೋದು, ಅಮೇರಿಕಕ್ಕೆ ಹೋಗೋಕ್ಕಾಗಲ್ವಲ್ಲ, ಈ ಥರ ಕ್ವಶನ್ಸು. ಆಮೇಲೆ ಊಟ ಮಾಡ್ತಿರ್ತೀವಿ, ಸಡನ್ನಾಗಿ ರೂಫ್ ಇರೋದನ್ನ ತಲೆ ಮೇಲೆ ಬಿದ್ದುಬಿಟ್ರೆ ಆ ಥರ. ಆಮೇಲೆ ಕುಕ್ಕರು ಏನಾದರೂ ಡ್ಯಾನ್ಸ್ ಆಡ್ಕೊಂಡು ಬಂದ್ಬಿಟ್ಟು ಕೆಳಗಡೆ ಬಿದ್ದರೆ ಸುಮ್ಮನೆ ಇಲ್ಲ ಎಲ್ಲ ಇವನ್ ಮಾತುಗಳೇ ಇದೆಲ್ಲ. ಆಮೇಲೆ ಇನ್ನೇನೋ ಅಮ್ಮ ಫ್ಯಾನ್ ಓಡ್ತಾ ಇರುತ್ತೆ, ಸಡನ್ನಾಗಿ ಫ್ಯಾನ್ ಓಡ್ತಾ ಇರೋದನ್ನ ಏನಾದರೂ ಫ್ಯಾನ್ ಡ್ಯಾನ್ಸ್ ಆಡ್ಬಿಟ್ರೆ ಸುಮ್ಮನೆ ಅಂತೂ ಏನೂ ಇಲ್ಲ. ದೇವ್ರು ಬಂದ್ಬಿಟ್ಟು ನಿಮ್ಮ ಹತ್ರ 3 ವಿಷ್ ಕೇಳಿದ್ರೆ ಏನು ಹೇಳ್ತೀಯಾ? ಚಿಕ್ಕವನಿದ್ದಾಗಲ್ಲ 3 ವಿಶಸ್ ಕೇಳಿದ್ರೆ ಏನು ಹೇಳ್ತೀಯಾ? ಹೇಳು ಬೇಗ ಹೇಳು. ಆದರೆ ಅವರು ವಿಶ್ ಫುಲ್ಫಿಲ್ ಮಾಡೋದು ಒಂದೇ. 3 ವಿಶ್ ಕೇಳ್ತಾರಂತೆ, 3 ವಿಶ್ ಫುಲ್ಫಿಲ್ ಮಾಡೋದು ಒಂದೇ. ಏನೇನೋ ಮಾತಾಡ್ತಾನೆ ನಿಜವಾಗ್ಲೂ. ಬರಿತಾ ಇದ್ದಂಗೆ ಈ ಪೆನ್ನು ಬರಿತಾ ಇರ್ತಾನಂತೆ, ಸಡನ್ನಾಗಿ ಗೋಲ್ಡ್ ಆಗಿಬಿಡುತ್ತಂತೆ. ಏನು ಮಾಡ್ತೀಯ ಅವಾಗ? ನಾನು ಏನು ಹೇಳಬೇಕು ಹೇಳಿ, ಏನೇನು ಹೇಳಬೇಕು? ಆಮೇಲೆ ಯಾವುದೋ ಒಂದು ಮೂವಿ ನೋಡ್ಬಿಟ್ಟಿದ್ದಾನೆ, ಆ ಮೂವಿ ನೋಡ್ತಂಗೆ ಅಂದರೆ ಒಂದು ಗೋಲ್ಡ್ ಏನೋ ಸಿಕ್ಬಿಡುತ್ತೆ. ಲೈಕ್ ಅದು ಜಾಪನೀಸ್ದು ಕೊರಿಯನ್ ಡ್ರಾಮಾ ಮೂವಿ ಅದು. ಆ್ಯಕ್ಚುಲಿ ಅಲ್ಲಿ ಅದೇನಾಗುತ್ತೆ ಅಂದರೆ ಒಂದು ಮಗು ನೋಡ್ತಾ ಇರುತ್ತೆ, ಹೋಗ್ತಿದ್ದಂಗೆ ಅದು ಮುಟ್ಬಿಟ್ಟು ಲೈಕ್ ಎಲ್ಲ ಫುಲ್ಲು ಅದೇನು ಮುಟ್ಟಿರುತ್ತೋ ಅದೆಲ್ಲ ಚಿನ್ನ ಆಗಿಬಿಡುತ್ತೆ, ಗಟ್ಟಿ ಸಾಲಿಡ್ ಆಗಿಬಿಡುತ್ತೆ. ಅದಕ್ಕೆ ಇವ್ನು ಬಂದ್ಬಿಟ್ಟು, ಅಮ್ಮ ನಿನಗೂ ಅದೇ ಥರ ನಿನಗೆ ಹೋಗಿದ್ದೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಆಗಿಬಿಟ್ರೆ ಏನು ಮಾಡ್ತೀಯಾ? ಅವತ್ತು ಬಂದ್ಬಿಟ್ಟು ನೀನು ನನ್ನನ್ನು ಮುಟ್ಬೇಡ, ನಾನು ಗೋಲ್ಡ್ ಆಗಿಬಿಟ್ರೆ ನಾನು ಅಲ್ಲಾಡೋದಕ್ಕಾಗೋದಿಲ್ಲ. ಆಮೇಲೆ ಎಲ್ಲರೂ ನಾನು ಬೇಕು ಅಚ್ಚುತ್ ನೀನು ನನ್ ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ನಿನ್ನ ಮಗನೇ ಸಿಗಲ್ಲಮ್ಮ, ನಿನ್ನ ಮಗನ ಮೇಲೆ ಪ್ರೀತಿನೇ ಇರಲ್ಲಮ್ಮ, ಆಮೇಲೆ ಮಗನ ದೂರ ಮಾಡ್ದಂಗೆ ಆಗುತ್ತಮ್ಮ. ಏನೇನೋ ಮಾತಾಡ್ತಾನೆ. ನಂಗಂತೂ ಕೇಳಿ ಸಾಕಾಗೋಯ್ತು. ಆ್ಯಕ್ಚುಲಿ ಇವನು ಮಾತು ಬಂದಿದ್ದು ಯಾವಾಗ ಗೊತ್ತಾ? 4 ವರ್ಷ ಮಗು 4 ವರ್ಷ ಆದಮೇಲೆ ಇವನಿಗೆ ಮಾತು ಬಂದಿದ್ದು. ಅಲ್ಲಿ ತನಕ ಮಾತಾಡ್ತಾನೆ ಇರಲಿಲ್ಲ, ಎಲ್ಲ ಮೂಕರ ಭಾಷೆಯಲ್ಲಿ ಇರ್ತಿತ್ತು. 4 ವರ್ಷ ಆದಮೇಲೆ ಮಾತು ಬಂದಿದ್ದು. ಆವಾಗಿಂದ ಇವಾಗವರೆಗೂ ನಾನ್ ಸ್ಟಾಪ್ ಟಾಕ್ಸ್. ನಿಮ್ಮ ಮನೇಲೂ ಇದೇ ಥರ ಮಕ್ಳು ಇರ್ತಾರ? ಇದೇ ಥರ ಪ್ರಶ್ನೆಗಳು ಕೇಳ್ತಾರಾ? ಪೇ ಚಾಕಿ ಬಾ ಅದಿನ್ನೂ ಇದೆ ವಿಡಿಯೋ. ನಾನು ಯಾವಾಗಲಾದ್ರೂ ಪೋಸ್ಟ್ ಮಾಡ್ತೀನಿ. ಇದೆ ಅದು ನಾನು ಪೋಸ್ಟ್ ಮಾಡ್ತೀನಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇದ್ರೆ ನನ್ನ ಮೊಬೈಲಲ್ಲಿ ಇರುತ್ತೆ.